ಎಲ್ಲರಿಗೂ ನಮಸ್ಕಾರ. ತೀರ್ಥಹಳ್ಳಿ ಕಿಚನ್ ಡೈರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ರೆಸಿಪಿ ಮರ್ವಾಯಿ ಬಸಳೆ ಸೊಪ್ಪು ಹಾಕಿ ಒಂದು ಸಾರು ಹೇಗೆ ಮಾಡೋದು ನೋಡೋಣ. ಇದಕ್ಕೆ 10 ಬೆಳ್ಳುಳ್ಳಿ, ಕೊತ್ತಂಬರಿ 1 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಹುಳಿ, 10 ಮೆಣಸು, ಬಸಳೆ ಸೊಪ್ಪು ಇಷ್ಟೇ ಬೇಕಾಗಿರೋ ಇಂಗ್ರೀಡಿಯೆಂಟ್. ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಹೇಗೆ ಈ ಸಾರು ಮಾಡೋದು ನೋಡೋಣ. ಫಸ್ಟ್ ಬಸಳೆ ಸೊಪ್ಪನ್ನ ಸ್ವಲ್ಪ ನೀರು ಉಪ್ಪು ಹಾಕಿ ಬೇಯಿಸ್ಕೊಂಡಿಡೋಣ. ನಾನು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. 1 ವಿಜಿಲ್ ತೆಗೆದ್ರೆ ಸಾಕು, ನಮ್ಮ ಸಾರು ಫಾಸ್ಟಾಗಿ ಆಗುತ್ತೆ. ಮತ್ತು ಇನ್ನೊಂದು ಪ್ಯಾನಲ್ಲಿ 1 ಮೆಣಸು, 10 ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕೊತ್ತಂಬರಿ ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಇದು ಗೋಲ್ಡನ್ ಬ್ರೌನ್ ಆದರೆ ಸಾಕು. ಅದ್ರ ಜೊತೆಗೆ ತೆಂಗಿನ ತುರಿನೂ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಬೆಚ್ಚಗಾದರೆ ಸಾಕು. ಇದನ್ನು ಫ್ರೈ ಮಾಡಿಕೊಂಡು ಲಾಸ್ಟ್ ಇದಕ್ಕೆ ಹುಣಸೆ ಹುಳಿನ ಹಾಗೂ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಈ ಎಲ್ಲ ಮಿಕ್ಸ್ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ದಪ್ಪ ಹೆವಿ ಬಾಟಮ್ ಪ್ಯಾನಲ್ಲಿ ಈ ಮಸಾಲನ್ನು ಹಾಕಿ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಕುದಿಸ್ಕೊಳ್ಳೋಣ. ಮರ್ವಾಯಿ ಹಾಕೋದ್ರಿಂದ ತುಂಬ ಉಪ್ಪು ಬೇಡ. ಬಸಳೆ ಸೊಪ್ಪು ಬೇಯಿಸ್ತಾನೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಅಷ್ಟೇ ಸಾಕಾಗುತ್ತೆ. ನಾನಿಲ್ಲಿ ಒಂದು 50 ಮರ್ವಾಯಿ ತೊಗೊಂಡಿದ್ದೀನಿ. ಈಗ ಈ ಮಸಾಲ ಚೆನ್ನಾಗಿ ಕುದಿ ಬರಲಿ. ನೋಡಿ, ಮಸಾಲ ಕುದ್ದ ಮೇಲೆ ಮರ್ವಾಯಿ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಇದು ಚೆನ್ನಾಗಿ ಕುದಿ ಬರಲಿ, ಅವಾಗ ಮರ್ವಾಯಿ ಬೇಗ ಬೇಯುತ್ತೆ. ಬಸಳೆ ಸೊಪ್ಪು ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ಇದರಲ್ಲಿ ಹಾಕಿ ಮತ್ತೆ ಬೇಯಿಸ್ಬೇಕಂತೇನಿಲ್ಲ. ನೋಡಿ, ಮರ್ವಾಯಿ ಚೆನ್ನಾಗಿ ಬೆಂದಿದೆ. ಇದೊಂದು 3 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಒಳ್ಳೆ ಕುದಿ ಬಂದಿದೆ. ಈಗ ಲಾಸ್ಟಲ್ಲಿ ನಾವು ಬೇಯಿಸ್ಕೊಂಡಿರೋ ಬಸಳೆ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಬಸಳೆ ಸೊಪ್ಪು ಹಾಕಿದ ಮೇಲೆ 1-2 ನಿಮಿಷ ಕುದಿಸ್ಕೊಂಡಿದ್ದೀನಿ. ನಮ್ಮ ಬಸಳೆ ಸೊಪ್ಪು ಮರ್ವಾಯಿ ಸಾರು ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲಿಗೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.